ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಅರಣ್ಯ ಇಲಾಖೆಯಿಂದ ನೇಮಕಾತಿಯ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. MTS, LDC ಹಾಗೂ ತಾಂತ್ರಿಕ ಸಹಾಯಕ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಓಪನ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು. ಮೊದಲಿಗೆ ನೋಡಿ, ಇಲಾಖೆ ಹೆಸರು ಅರಣ್ಯ ತಳಿಶಾಸ್ತ್ರ ಮತ್ತು ಮರ ಸಂತಾನೋತ್ಪತ್ತಿ ಸಂಸ್ಥೆ. ಈ ಒಂದು ಇಲಾಖೆಯಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಇನ್ನ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದ್ರೆ 8,051 ಹುದ್ದೆಗಳಿದೆ ನೋಡಿ. ಈ ಒಂದು 8,051 ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನ ಸಲ್ಲಿಸಬಹುದು. ಹುದ್ದೆಗಳ ಹೆಸರು ನೋಡಿ, MTS ಮಲ್ಟಿಟಾಸ್ಕಿಂಗ್ ಸ್ಟಾಫ್, LDC ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಅರಣ್ಯ ರಕ್ಷಕ ನೋಡಿ. ಅರಣ್ಯ ರಕ್ಷಕ, ಅರಣ್ಯಾಧಿಕಾರಿ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದ್ದಾರೆ. ಹಾಗೆ ಅನುಭವ ನೀವು ಫ್ರೆಷರ್ ಇದ್ರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ ನೋಡಿ, SLC PUC ಆದಂತಹ ಅಭ್ಯರ್ಥಿಗಳು ಹಾಗೂ ಪದವೀಧರ BSc ಮತ್ತು BSc ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. SLC PUC ಮತ್ತು ಡಿಗ್ರಿ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಕೆಲಸದ ಸ್ಥಳ ನೋಡಿ, ಅಖಿಲ ಭಾರತದಲ್ಲಿ ಇರುತ್ತೆ. ಅಖಿಲ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು, ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ. ರಾಷ್ಟ್ರೀಯತೆ ಭಾರತೀಯರಾಗಿರ್ಬೇಕು. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸುವ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಮೊದಲಿಗೆ ನೋಡಿ, ಪೋಸ್ಟ್ಗಳು, ಹುದ್ದೆಗಳು ಹಾಗೂ ವಯಸ್ಸು, ಅರ್ಹತೆ ಮತ್ತು ಸಂಬಳ ನೋಡಿ. ಬಹುಕಾರ್ಯ ಸಿಬ್ಬಂದಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ 2,869 ಹುದ್ದೆಗಳಿದಾವೆ. 18ರಿಂದ 27 ವರ್ಷದ ಒಳಗಿನವರು SLC ಪಾಸ್ ಆಗಿರ್ಬೇಕು. 18,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ 1,958 ಹುದ್ದೆಗಳು. 18ರಿಂದ 27 ವರ್ಷದ ಒಳಗಿನವರಾಗಿರ್ಬೇಕಾಗುತ್ತೆ. PUC ಪಾಸ್ ಆಗಿರ್ಬೇಕು. 19,900 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಇನ್ನು ತಾಂತ್ರಿಕ ಸಹಾಯಕರು 959 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು BSc ಕೃಷಿನಲ್ಲಿ BSc ಮಾಡ್ಕೊಂಡಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನ ನೋಡಿ, ಈ ಒಂದು ಹುದ್ದೆಗಳಿಗೆ 29,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನ ಫಾರೆಸ್ಟ್ ಗಾರ್ಡ್ ನೋಡಿ, ಅರಣ್ಯ ರಕ್ಷಕ ಹುದ್ದೆಗಳಿಗೆ 1,423 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು SLC ಪಾಸ್ ಆಗಿರ್ಬೇಕಾಗತ್ತೆ. 19,900 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಅರಣ್ಯಾಧಿಕಾರಿ 842 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು 12ನೇ ತರಗತಿ ಪಾಸ್ ಆಗಿರ್ಬೇಕಾಗತ್ತೆ. ಹಾಗೆ 25,600 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ನೋಡಿ, 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಸಂಬಳವನ್ನ ನೋಡೋದಾದ್ರೆ 18ರಿಂದ 29,000 ಒಳಗಡೆ ನೋಡಿ. 18ರಿಂದ 29,000 ಒಳಗೆ ನಿಮಗೆ ಸ್ಯಾಲರಿಯನ್ನ ನೀಡಲಾಗುತ್ತೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ. ಹಾಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ. ಇನ್ನ ಫ್ರೆಂಡ್ಸ್, MTS ಮತ್ತು LDC ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ 200 ಅಂಕಗಳನ್ನ ಒಳಗೊಂಡಿರುತ್ತೆ ಮತ್ತು 200 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಹಾಗೆ ತಾಂತ್ರಿಕ ಸಹಾಯಕ ಹುದ್ದೆ ಲಿಖಿತ ಪರೀಕ್ಷೆಗೆ 100 ಅಂಕಗಳನ್ನ ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿಯನ್ನ ನೀವು ಫ್ರೆಂಡ್ಸ್ ಏನು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ಮಹಿಳೆಯರು, SC ಮತ್ತು PWD EMS ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನ ಫ್ರೆಂಡ್ಸ್, ನೇಮಕಾತಿಯ ಪರೀಕ್ಷೆಯ ಮಾದರಿ ನೋಡಿ, 120 ನಿಮಿಷಗಳಿರ್ತವೆ ಟೈಮಿಂಗು. ಹಾಗೆ ಸಾಮಾನ್ಯ ಜ್ಞಾನ 20 ಸಂಖ್ಯೆಗಳು, 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ಜ್ಞಾನ 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ಜ್ಞಾನ ಹಿಂದಿ ನೋಡಿ, 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. ಸಾಮಾನ್ಯ ಗಣಿತ 20 ಅಂಕ ಮತ್ತು 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ವಿಜ್ಞಾನ 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. 100 ಅಂಕ ಒಟ್ಟು 100 ಅಂಕ ಮತ್ತು 100 ಗುರುತುಗಳು ಇರ್ತವೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 30 ಏಪ್ರಿಲ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ
ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅರಣ್ಯ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಹೋದ್ಮೇಲೆ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನ ಸಲ್ಲಿಸಬಹುದು. MTS, LDC ಹಾಗೂ ತಾಂತ್ರಿಕ ಸಹಾಯಕ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಇದರ ಡೈರೆಕ್ಟ್ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಓಪನ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು. ಮೊದಲಿಗೆ ನೋಡಿ, ಇಲಾಖೆ ಹೆಸರು ಅರಣ್ಯ ತಳಿಶಾಸ್ತ್ರ ಮತ್ತು ಮರ ಸಂತಾನೋತ್ಪತ್ತಿ ಸಂಸ್ಥೆ. ಈ ಒಂದು ಇಲಾಖೆಯಿಂದ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಇನ್ನ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದ್ರೆ 8,051 ಹುದ್ದೆಗಳಿದೆ ನೋಡಿ. ಈ ಒಂದು 8,051 ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನ ಸಲ್ಲಿಸಬಹುದು. ಹುದ್ದೆಗಳ ಹೆಸರು ನೋಡಿ, MTS ಮಲ್ಟಿಟಾಸ್ಕಿಂಗ್ ಸ್ಟಾಫ್, LDC ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಅರಣ್ಯ ರಕ್ಷಕ ನೋಡಿ. ಅರಣ್ಯ ರಕ್ಷಕ, ಅರಣ್ಯಾಧಿಕಾರಿ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ನೀಡ್ತಾ ಇದ್ದಾರೆ. ಹಾಗೆ ಅನುಭವ ನೀವು ಫ್ರೆಷರ್ ಇದ್ರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ ನೋಡಿ, SLC, PUC ಆದಂತಹ ಅಭ್ಯರ್ಥಿಗಳು ಹಾಗೂ ಪದವೀಧರ BSc ಮತ್ತು BSc ಮಾಡಿದಂತಹ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. SLC, PUC ಮತ್ತು ಡಿಗ್ರಿ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಕೆಲಸದ ಸ್ಥಳ ನೋಡಿ, ಅಖಿಲ ಭಾರತದಲ್ಲಿ ಇರುತ್ತೆ. ಅಖಿಲ ಭಾರತದಲ್ಲಿ ಎಲ್ಲಿ ಬೇಕಾದರೂ ನೀವು, ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ. ರಾಷ್ಟ್ರೀಯತೆ ಭಾರತೀಯರಾಗಿರ್ಬೇಕು. ಹಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸುವ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಮೊದಲಿಗೆ ನೋಡಿ, ಪೋಸ್ಟ್ಗಳು, ಹುದ್ದೆಗಳು ಹಾಗೂ ವಯಸ್ಸು, ಅರ್ಹತೆ ಮತ್ತು ಸಂಬಳ ನೋಡಿ. ಬಹುಕಾರ್ಯ ಸಿಬ್ಬಂದಿ ಮಲ್ಟಿಟಾಸ್ಕಿಂಗ್ ಸ್ಟಾಫ್ 2,869 ಹುದ್ದೆಗಳಿದಾವೆ. 18ರಿಂದ 27 ವರ್ಷದ ಒಳಗಿನವರು SLC ಪಾಸ್ ಆಗಿರ್ಬೇಕು. 18,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಇನ್ನು ಲೋವರ್ ಡಿವಿಷನ್ ಕ್ಲರ್ಕ್ 1,958 ಹುದ್ದೆಗಳು. 18ರಿಂದ 27 ವರ್ಷದ ಒಳಗಿನವರಾಗಿರ್ಬೇಕಾಗುತ್ತೆ. PUC ಪಾಸ್ ಆಗಿರ್ಬೇಕು. 19,900 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಹಾಗೆ ಇನ್ನು ತಾಂತ್ರಿಕ ಸಹಾಯಕರು 959 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು. BSc ಕೃಷಿನಲ್ಲಿ BSc ಮಾಡ್ಕೊಂಡಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ನೋಡಿ, ಈ ಒಂದು ಹುದ್ದೆಗಳಿಗೆ 29,000 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಫಾರೆಸ್ಟ್ ಗಾರ್ಡ್ ನೋಡಿ, ಅರಣ್ಯ ರಕ್ಷಕ ಹುದ್ದೆಗಳಿಗೆ 1,423 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು. SLC ಪಾಸ್ ಆಗಿರ್ಬೇಕಾಗುತ್ತೆ. 19,900 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಅರಣ್ಯಾಧಿಕಾರಿ 842 ಹುದ್ದೆಗಳಿದಾವೆ. 18ರಿಂದ 30 ವರ್ಷದ ಒಳಗಿನವರು. 12ನೇ ತರಗತಿ ಪಾಸ್ ಆಗಿರ್ಬೇಕಾಗತ್ತೆ. ಹಾಗೆ 25,600 ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ನೋಡಿ, 18ರಿಂದ 30 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಸಂಬಳವನ್ನ ನೋಡೋದಾದ್ರೆ 18ರಿಂದ 29,000 ಒಳಗಡೆ ನೋಡಿ. 18ರಿಂದ 29,000 ಒಳಗೆ ನಿಮಗೆ ಸ್ಯಾಲರಿಯನ್ನ ನೀಡಲಾಗುತ್ತೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ. ಹಾಗೆ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ಆಲ್ ಇಂಡಿಯಾ ನೇಮಕಾತಿ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, MTS ಮತ್ತು LDC ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ 200 ಅಂಕಗಳನ್ನ ಒಳಗೊಂಡಿರುತ್ತೆ ಮತ್ತು 200 ಪ್ರಶ್ನೆಗಳನ್ನ ಒಳಗೊಂಡಿರುತ್ತೆ. ಹಾಗೆ ತಾಂತ್ರಿಕ ಸಹಾಯಕ ಹುದ್ದೆ ಲಿಖಿತ ಪರೀಕ್ಷೆಗೆ 100 ಅಂಕಗಳನ್ನ ಹೊಂದಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿಯನ್ನ ನೀವು ಫ್ರೆಂಡ್ಸ್ ಏನು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿಗಳನ್ನ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ಮಹಿಳೆಯರು, SC ಮತ್ತು PWD EMS ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಇತರ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ನೇಮಕಾತಿಯ ಪರೀಕ್ಷೆಯ ಮಾದರಿ ನೋಡಿ, 120 ನಿಮಿಷಗಳಿರ್ತವೆ ಟೈಮಿಂಗು. ಹಾಗೆ ಸಾಮಾನ್ಯ ಜ್ಞಾನ 20 ಸಂಖ್ಯೆಗಳು, 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ಜ್ಞಾನ 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ಜ್ಞಾನ ಹಿಂದಿ ನೋಡಿ, 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. ಸಾಮಾನ್ಯ ಗಣಿತ 20 ಅಂಕ ಮತ್ತು 20 ಗುರುತುಗಳು ಇರ್ತವೆ. ಹಾಗೆ ಸಾಮಾನ್ಯ ವಿಜ್ಞಾನ 20 ಅಂಕಗಳು ಮತ್ತು 20 ಗುರುತುಗಳು ಇರ್ತವೆ. 100 ಅಂಕ ಒಟ್ಟು 100 ಅಂಕ ಮತ್ತು 100 ಗುರುತುಗಳು ಇರ್ತವೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. 30 ಏಪ್ರಿಲ್ 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ
ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ.